ಎಷ್ಟೇ ಮಳೆ ಬಂದರೂ ನೀರು ನಿಲ್ತಾ ಇರಲಿಲ್ಲ. ಯಾವತ್ತೂ ಕೂಡ ಮಳೆ ಸಂದರ್ಭದಲ್ಲಿ ನೀರು ಕೆರೆ ಆಗಿಲ್ಲ. ಒಂದು ಮಳೆಗೆ ಇಡೀ ರಸ್ತೆ ಸಂಪೂರ್ಣವಾಗಿ ಕೆರೆ ಆಗೋಯ್ತು. ಅಭಿವೃದ್ಧಿಯ ಹೆಸರಿನಲ್ಲಿ ಹೊಸ ಸಮಸ್ಯೆಗಳನ್ನು ಸೃಷ್ಟಿ ಮಾಡುವ ರಸ್ತೆಯಲ್ಲಿ ಸುಮಾರು 4 ಗಂಟೆಗಳ ಕಾಲ ನೀರು ನಿಂತು ಅಂದ್ರೆ ಅಲ್ಲಿನ ಸಮಸ್ಯೆ ಯಾವ್ದು ಅಭಿವೃದ್ಧಿಯಲ್ಲಿ ಇರ್ತಕ್ಕಂಥ ಲೋಪಗಳು, ಅವೈಜ್ಞಾನಿಕ ಕಾಮಗಾರಿನ ಅಥವಾ ಅವೈಜ್ಞಾನಿಕ ಪ್ಲಾನಿಂಗ್, ಅವೈಜ್ಞಾನಿಕ ಡಿಸೈನ್ ಅಥವಾ ಅವೈಜ್ಞಾನಿಕ ಗುತ್ತಿಗೆದಾರ ಅಥವಾ ಅವೈಜ್ಞಾನಿಕ ಆಡಳಿತ ಈ ನಮ್ಮ ನೆಲಮಂಗಲ ಕ್ಷೇತ್ರದಲ್ಲಿ ನಡೆದ ಯಾವುದೇ ಯೋಜನೆಗಳಿಗೆ ನಾಮಫಲಕಗಳಿಲ್ಲ, ಫಲಕಗಳಿಲ್ಲ. ಕೇವಲ ಏನು ಶಾಸಕರು ಬರೋದು, ಉದ್ದಿಲಿ ಬರೋದು, ಶಾಸಕರು ಬರೋದು, ಉದ್ಘಾಟಕರು, ಶಾಸಕರು ಬರೋದು, 80 ಕೋಟಿ ಬಿಟ್ರೆ ಆ ಅನುದಾನ ಯಾವುದು ಶಾಸಕರು ಅನುದಾನ ಅಂತ ಹೇಳಿದ್ರೆ ನಿಮ್ಮ ಪ್ರದೇಶಗಳಲ್ಲಿ ಸಮಸ್ಯೆಗಳಿದ್ದರೆ, ನಿಮ್ಮ ಪ್ರದೇಶಗಳು ಅದು ಅದೇ ವಿಚಾರದಲ್ಲಿ ಯಾವುದಾದ್ರು ಸಮಸ್ಯೆಗಳಾಗಿದ್ದರೆ ಕೂಡಲೇ ನಮಗೆ ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ಚಾನಲ್ನಲ್ಲಿ ಮೊಬೈಲ್ ಸಂಖ್ಯೆ ಇರುತ್ತೆ. ಇದು ರಸ್ತೆ ಅಭಿವೃದ್ಧಿಯೇ ಅಥವಾ ಮಳೆ ಬಂದರೆ ಕೆರೆಯಾಗ್ತಕ್ಕಂಥ ನೂತನ ಯೋಜನೆಯೇ. ಒಂದು ಕಾಲದಲ್ಲಿ ಆ ರಸ್ತೆ ತುಂಬಾ ಚಿಕ್ಕದಾಗಿತ್ತು. ಒಂದು ವಾಹನವರು ಇನ್ನೊಂದು ವಾಹನ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ಅಷ್ಟು ಚಿಕ್ಕದೇನಲ್ಲ, ಸಾಮಾನ್ಯವಾಗಿ ನಾರ್ಮಲ್ ನಿಧಾನಕ್ಕೆ 2 ವಾಹನ ಹೋಗ್ಬೋದು, ಅಷ್ಟು ಚಿಕ್ಕ ರಸ್ತೆ ಆಗಿತ್ತು. ಆದ್ರೂ ಕೂಡ ವಾಹನಗಳು ಸುಗಮವಾಗಿ ಸಂಚಾರ ಮಾಡ್ತಾ ಇದ್ದು. ಎಷ್ಟೇ ಮಳೆ ಬಂದರೂ ನೀರು ನಿಲ್ತಾ ಇರಲಿಲ್ಲ. ನಾನು ಕೂಡ ನೋಡಿದ್ದೀನಿ. ನಾನು ಕೂಡ ಸುಮಾರು ಒಂದು 25 ವರ್ಷಗಳಿಂದ ಆ ರಸ್ತೆಯಲ್ಲಿ ಓಡಾಡ್ತಾ ಇದ್ದೆ. ಯಾವತ್ತೂ ಕೂಡ ಮಳೆ ಬಂದ ಸಂದರ್ಭದಲ್ಲಿ ನೀರು ನಿಂತು ಕೆರೆ ಆಗಿರಲಿಲ್ಲ. ಆದ್ರೆ ಇಂದು ಅಭಿವೃದ್ಧಿ ಹೆಸರಿನಲ್ಲಿ ಆ ರಸ್ತೆ 4 ಪಥದ ರಸ್ತೆ ಆಗಿದೆ. ಇದು ಸಂತೋಷದ ವಿಚಾರ. ಯಾಕೆಂದ್ರೆ ಒಂದು ಊರು ಅಭಿವೃದ್ಧಿ ಆದರೆ ಒಂದು ತಾಲೂಕು ಅಭಿವೃದ್ಧಿ, ಒಂದು ತಾಲೂಕು ಅಭಿವೃದ್ಧಿ ಒಂದು ಜಿಲ್ಲಾ ಅಭಿವೃದ್ಧಿ, ಒಂದು ಜಿಲ್ಲಾ ಅಭಿವೃದ್ಧಿ ಆದರೆ ಒಂದು ರಾಜ್ಯ, ಅದೇ ರೀತಿ ಒಂದು ದೇಶ ಅಭಿವೃದ್ಧಿ ಕಾಣತಕ್ಕಂಥದ್ದು. ಯಾವುದೇ ಗ್ರಾಮಗಳು ಅಥವಾ ಯಾವುದೇ ಪ್ರದೇಶ ಅಭಿವೃದ್ಧಿ ಆದ್ರೆ ಅಲ್ಲಿ ಒಂದು ಸಂತೋಷ ಪಡ್ತಕ್ಕಂಥ ವಿಚಾರ. ಅಭಿವೃದ್ಧಿಹೀನ ಪ್ರದೇಶಗಳಲ್ಲಿ ಅಭಿವೃದ್ಧಿ ಕಂಡ್ರೆ ಅದು ಖಂಡಿತವಾಗೂ ಸಂತೋಷ ಪಡ್ತಕ್ಕಂಥ ವಿಚಾರ. ರಸ್ತೆ ಏನು ಅಗಲ ಆಯ್ತು, ಆದ್ರೆ ಒಂದು ಸಣ್ಣ ಮಳೆ, ಕೇವಲ 1 ಗಂಟೆ ಸುರಿದ ಒಂದು ಸಣ್ಣ ಮಳೆ, ದೊಡ್ಡ ಮಳೆನೇ ಅನ್ಕೊಳ್ಳೋಣ, ಆ ಒಂದು ಮಳೆಗೆ ಇಡೀ ರಸ್ತೆ ಸಂಪೂರ್ಣವಾಗಿ ಕೆರೆ ಆಗೋಯ್ತು. ಕೇವಲ 1 ಗಂಟೆ ಸುರಿದ ಮಳೆಗೆ ಸಂಪೂರ್ಣ ಕೆರೆ ಆಯ್ತು. ಹಾಗಾದ್ರೆ ಇಲ್ಲಿ ಒಂದು ಪ್ರಶ್ನೆ ಶುರುವಾಗುತ್ತೆ, ಇದು ರಸ್ತೆಯ ಅಭಿವೃದ್ಧಿನ ಅಥವಾ ಅಭಿವೃದ್ಧಿಯ ಹೆಸರಿನಲ್ಲಿ ಹೊಸ ಸಮಸ್ಯೆಗಳನ್ನ ಸೃಷ್ಟಿ ಮಾಡೋದ? ನಮಸ್ತೆ, ನಾನು ಅಭಿಷೇಕ್. ನೀವು ನೋಡ್ತಾ ಇದ್ದೀರಾ ಡಿಜಿಟಲ್ ವಾರ್ತೆ. ಈ ವರದಿಯಲ್ಲಿ ನಾವು ನೋಡ್ತೀವಿ, ನೆಲಮಂಗಲದ ಸೊಂಡೆಕೊಪ್ಪ ಬೈಪಾಸ್ನಿಂದ ಮಲ್ಲಾಪುರ ಅಥವಾ ಬೈರೇಗೌಡನಹಳ್ಳಿ ಗಡಿಗೆ ಏನು 4 ಪಥದ ರಸ್ತೆ ಅಭಿವೃದ್ಧಿ ಆಗ್ತಾ ಇದೆ. ಆ ರಸ್ತೆ ಅಭಿವೃದ್ಧಿಯ ಸಂಪೂರ್ಣ ಅಲ್ಲ, ಮಳೆ ಬಂದರೆ ಯಾವ ಪರಿಸ್ಥಿತಿ ಆಗುತ್ತೆ ಆ ಪರಿಸ್ಥಿತಿಯ ಚಿತ್ರಣವನ್ನ ನಾವು ತೋರಿಸ್ತಾ ಇದ್ವಿ. ಯಾಕೆಂದ್ರೆ ಕೆಲವರು ಹೇಳ್ಬೋದು, ಇನ್ನೂ ರಸ್ತೆನೇ ಕಂಪ್ಲೀಟ್ ಆಗಿಲ್ಲ, ಈಗಾಗಲೇ ಈ ರೀತಿ ಆರೋಪಗಳು ಮಾಡೋದು ತಪ್ಪು ಅಂತ. ರಸ್ತೆ ಕಂಪ್ಲೀಟ್ ಆಗದೇ ಇದ್ದಾಗ ಸಮಸ್ಯೆನ ತೋರಿಸಿದ್ರೆ ರಸ್ತೆ ಅದನ್ನ ರಿಪೇರಿ ಮಾಡಿ ಮತ್ತೆ ಕಂಪ್ಲೀಟ್ ಮಾಡಬಹುದು. ಎಲ್ಲ ಕಂಪ್ಲೀಟ್ ಆದ್ಮೇಲೆ ಸಮಸ್ಯೆ ತೋರಿಸಿದ್ರೆ ಎಷ್ಟು ದಿನ ಏನ್ ಮಾಡ್ತೀರಿ ಅವತ್ತು ಗೊತ್ತಾಗ್ಲಿಲ್ವಾ ಅಂತ ಕೂಡ ಅನ್ನಬಹುದು. ಹಾಗಾಗಿ ಮಳೆ ಸುರಿತು, ಮಳೆ ಸುರಿದ ಹಿನ್ನೆಲೆ ಏನೇನೆಲ್ಲ ಸಮಸ್ಯೆ ಆಯಿತು ಅನ್ನೋದನ್ನ ತೋರಿಸ್ತಾ ಹೋಗ್ತೀವಿ ವೀಕ್ಷಕರೇ. ಅಭಿವೃದ್ಧಿಯ ಹೆಸರಿನಲ್ಲಿ ಏನಾಯ್ತು? ಅಭಿವೃದ್ಧಿ ಅಂದ್ರೆ ಸಂಚಾರ ಸುಲಭ ಆಗಬೇಕು, ಎಷ್ಟೇ ವಾಹನಗಳು ಬಂದರೂ ರಸ್ತೆ ಸುಗಮವಾಗಿ ಸಾಗಬೇಕು. ಮಳೆ ಬಂದರೆ ಮಳೆ ಬಂದಿರ್ತಕ್ಕಂಥ ನೀರು ಚರಂಡಿಗಳ ಮುಖಾಂತರ ರಾಜಕಾಲುವೆಗಳಿಗೆ ಸುಲಭವಾಗಿ ತಲುಪಬೇಕು. ಆದ್ರೆ ಇಲ್ಲಿ ಆಗಿರ್ತಕ್ಕಂಥದ್ದೇ ಬೇರೆ. ಅಭಿವೃದ್ಧಿ ಆಯ್ತು, ರಸ್ತೆ ಅಗಲ ಆಯ್ತು. ರಸ್ತೆ ಅಗಲ ಆಗೋದು ಮಾತ್ರ ಅಭಿವೃದ್ಧಿ ಅಲ್ಲ, ಅಲ್ಲಿ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿರ್ತಕ್ಕಂಥದ್ದು ಅಭಿವೃದ್ಧಿ. ಈ ಒಂದು ರಸ್ತೆ ಅಗಲೀಕರಣ ಮಾಡಿದ ನಂತರ ಬಂದ ಮೊದಲ ಮಳೆ ಇದು. ಅಂದ್ರೆ ಮಳೆ ಬರ್ತಾ ಇತ್ತು ಸಾಮಾನ್ಯವಾಗಿ, ಸೋನೆ ಮಳೆ ಅಥವಾ ಜಡಿ ಮಳೆ, ಈ ತರ ಒಂದು 15-20 ದಿವಸಗಳಿಂದ ಮಳೆ ಬರ್ತಾ ಇತ್ತು. ಆದ್ರೆ ಇತ್ತೀಚೆಗೆ ಸುರಿದ 1 ಗಂಟೆಯ ಸತತ ಮಳೆ ಏನಿತ್ತು, ಜೋರಾದ ಮಳೆ, ಆ ಒಂದು ಮಳೆಗೆ ರಸ್ತೆಯಲ್ಲಿ ಸುಮಾರು 4-5 ಗಂಟೆಗಳ ಕಾಲ ನೀರು ನಿಂತಿತ್ತು. ಅಂದ್ರೆ ಅಲ್ಲಿನ ಸಮಸ್ಯೆ ಯಾವ ರೀತಿ ಇರ್ಬೋದು, ಅಥವಾ ಅಭಿವೃದ್ಧಿಯಲ್ಲಿ ಇರ್ತಕ್ಕಂಥ ಲೋಪಗಳೇನು, ಅವೈಜ್ಞಾನಿಕ ಕಾಮಗಾರಿನ ಅಥವಾ ಅವೈಜ್ಞಾನಿಕ ಪ್ಲಾನಿಂಗ್, ಅವೈಜ್ಞಾನಿಕ ಡಿಸೈನ್ ಅಥವಾ ಅವೈಜ್ಞಾನಿಕ ಗುತ್ತಿಗೆದಾರನ ಅಥವಾ ಅವೈಜ್ಞಾನಿಕ ಆಡಳಿತನ ಅನ್ನೋದು ಪ್ರಶ್ನೆ ಈಗ ಶುರುವಾಗಿರ್ತಕ್ಕಂಥದ್ದು. ಏಕೆಂದ್ರೆ ಆ 4 ಪಥದ ರಸ್ತೆ ಮತ್ತೆ ಹೇಳ್ತಾ ಇದ್ದೀನಿ, 4 ಪಥದ ರಸ್ತೆ ಒಂದು ಸಣ್ಣ ಮಳೆಗೆ ಕೆರೆ ಆಯ್ತು. ಅಂದ್ರೆ ನೀವು ಯೋಚನೆ ಮಾಡಿ, ಕೆರೆ ಆಗ್ತಾ ಇದ್ರೆ ಅಲ್ಲಿ ಏನ್ ಮಾಡ್ಬೇಕಿತ್ತು? ರಸ್ತೆನ ಎಷ್ಟು ಎತ್ತರಿಸ್ಬೇಕಿತ್ತು, ಸರಿಯಾದ ಡಿಸೈನ್ ಮಾಡ್ಬೇಕಿತ್ತು. ಮಳೆ ಬಂದ್ರೆ ನೀರು ಹೊರಗಡೆ ಹೋಗ್ತಕ್ಕಂಥ ಪ್ಲಾನ್ ಮಾಡ್ಬೇಕಿತ್ತು. ಏನು ಇಲ್ಲದೆ JCB ತಂದ್ರು, ಇರೋ ರಸ್ತೆನ ಆ ಕಡೆ ಅಂಗಡಿ ಹೊಡೆದಾಕಿದ್ರು, ಡೆಮಾಲಿಷ್ ಮಾಡಿದ್ರು, ರಸ್ತೆನ ಕೆರೆದ್ರು, ಜಲ್ಲಿ ಹಾಕಿದ್ರು, ಡಾಂಬರ್ ಹಾಕಿದ್ರು, ರಸ್ತೆ ಅಗಲೀಕರಣ ಮಾಡಿದ್ರು. ಇದು ರಸ್ತೆ ಅಗಲೀಕರಣ ಅಲ್ಲ, ಇದು ಅಭಿವೃದ್ಧಿ ಅಲ್ಲ, ಇದು ರಸ್ತೆಯ ಕೇವಲ ಅಗಲೀಕರಣ ಆಗುತ್ತೆ. ರಸ್ತೆ ನಿರ್ಮಾಣ ಅಂದ್ರೆ ಕೇವಲ ಡಾಂಬರೀಕರಣ ಮಾಡೋದಲ್ಲ. ನಾನು ಹೇಳ್ತಾ ಇದ್ದೆ, ರಸ್ತೆ ನಿರ್ಮಾಣ ಅಂದ್ರೆ ಡಾಂಬರೀಕರಣ ಅಲ್ಲ. ಇದರಲ್ಲಿ
ಮಳೆ ನೀರು ಹರಿವನ್ನ ಕೂಡ ನೋಡಬೇಕು. ಇದೊಂದು ವೈಜ್ಞಾನಿಕ ಪ್ರಕ್ರಿಯೆ ಆಗುತ್ತೆ. ಸರ್ವೆ ಮಾಡಬೇಕು, ಮೊದಲು ಭೂಪ್ರದೇಶ ಅಥವಾ ಸೈಟ್ ಕಂಡೀಷನ್ ಯಾವ ರೀತಿ ಇದೆ ಅಂತ ನೋಡಬೇಕು, ಅದರ ಮೇಲೆ ಎಸ್ಟಿಮೇಷನ್ ಮಾಡಬೇಕು, ಇಳಿಜಾರು ಯಾವ ಕಡೆ ಇದೆ ಅಂತ ನೋಡಬೇಕು, ರಾಜಕಾಲುವೆ ಎಲ್ಲಿದೆ ಅಂತ ನೋಡಬೇಕು, ಚರಂಡಿ ವ್ಯವಸ್ಥೆ ಯಾವ ರೀತಿ ಅಂತ ನೋಡಬೇಕು, ರಸ್ತೆಯ ಎತ್ತರ, ಈಗಾಗಲೇ ಇರ್ತಕ್ಕಂಥ ರಸ್ತೆಗೂ ಈ ರಸ್ತೆಗೂ ಎತ್ತರ ಎಷ್ಟು ಮಾಡ್ಬೇಕಂತ ನೋಡಬೇಕು, ಸುತ್ತಮುತ್ತಲ ತಗ್ಗು ಪ್ರದೇಶ ಎಷ್ಟಿದೆ ಅಂತ ನೋಡಬೇಕು, ಎತ್ತರದ ಪ್ರದೇಶವನ್ನು ಪರಿಶೀಲನೆ ಮಾಡಬೇಕು. ಯಾವುದನ್ನೂ ಮಾಡದೆ ಈ ರೀತಿಯ ರಸ್ತೆಯನ್ನು ಏನಾದರೂ ಮಾಡಿದಾಗ ಮಾತ್ರ ಈ ರೀತಿಯ ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದು. ಈ ರೀತಿಯ ಸಮಸ್ಯೆಗಳು ಎದುರಾಗ್ತಕ್ಕಂಥ ಸಂದರ್ಭದಲ್ಲಿ ಯಾವುದೂ ಸದ್ಯಕ್ಕೆ ಅಲ್ಲಿ ಯಾವುದೂ ಅನಾಹುತ ಆಗಿಲ್ಲ. ಒಂದು ವೇಳೆ ಏನಾದರೂ ಅನಾಹುತ ಆದರೆ ಅದಕ್ಕೆ ಹೊಣೆ ಯಾರು? ಅಪಘಾತಗಳೇನಾದರೂ ಸಂಭವಿಸಿದರೆ, ರಸ್ತೆಯ ನೀರಿನಲ್ಲಿ ಕಾಣದ ವಾಹನಗಳು ಸಂಚಾರ ಮಾಡಿದಾಗ ಇಂಜಿನ್ಗಳಿಗೆ ನೀರು ನುಗ್ಗಿ ಗಾಡಿಗಳು ಕೆಟ್ಟರೆ ಹೊಣೆ ಯಾರು? ಅಥವಾ ಅಲ್ಲಿ ಸಂಭವಿಸ್ತಕ್ಕಂಥ ಅಪಘಾತಗಳಿಗೆ ಹೊಣೆ ಯಾರು ಎಂಬುದು ಬಹುದೊಡ್ಡ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಇದು ಜನರ ದುಡ್ಡು, ಜನರ ಹಕ್ಕು. ಈ ಯೋಜನೆ ಯಾವುದು ಅಂತ ತಿಳ್ಕೊಬೇಕಾಗಿರೋದು ಜನರ ಹಕ್ಕು. ಇಲ್ಲಿ ಯಾರ ಅನುದಾನ ಅನ್ನೋದು ಕೂಡ ತಿಳ್ಕೊಬೇಕಾಗಿರೋದು ಕೂಡ ಜನರ ಹಕ್ಕು. ಜೊತೆಗೆ ಇಲ್ಲಿ ನಿಮಗೆ ರಸ್ತೆ ಬೇಕೇ ಬೇಕು ಅಂತ ಕೇಳ್ತಕ್ಕಂಥದ್ದು ಕೂಡ ಜನರ ಹಕ್ಕಾಗಿರುತ್ತೆ. ಆದರೆ ಜನರ ಯಾವುದೇ ಹಕ್ಕುಗಳಿಗೆ ಇಲ್ಲಿ ಮಾನ್ಯತೆ ಸಿಕ್ಕಿಲ್ಲ ಎಂಬ ಬಹುದೊಡ್ಡ ಆರೋಪ ಕೂಡ ಇದೆ. ಯಾಕೆಂದ್ರೆ ಈ ಯೋಜನೆ ಅಥವಾ ಈ ಕಾಮಗಾರಿ ಯಾವ ಇಲಾಖೆ ಅಡಿ ನಡೀತಾ ಇದೆ ಎನ್ನುವ ವಿಚಾರ 99% ಜನಗಳಿಗೂ ಗೊತ್ತಿಲ್ಲ. ಖುದ್ದು ಆಡಳಿತಾರೂಢ ಪಕ್ಷದಲ್ಲಿರ್ತಕ್ಕಂಥ ಹಲವಾರು ನಾಯಕರುಗಳಿಗೆ ಈ ಯೋಜನೆಯ ಈ ಒಂದು ಪ್ರಾಜೆಕ್ಟ್ ಯಾವ ಇಲಾಖೆಯ ಅನುದಾನದಲ್ಲಿ ನಡೀತಾ ಇದೆ ಅಂತ ಗೊತ್ತಿಲ್ಲ. ಗೊತ್ತಿರೋದು ಕೇವಲ ಒಂದೇ, ಶಾಸಕರು ಗುದ್ಲಿ ಪೂಜೆ ಮಾಡಿದ್ರು, ಶಾಸಕರು ರಸ್ತೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ನಗರಸಭೆ ಅನುದಾನನ, RDPR ಅನುದಾನನ, KRIDL ಅನುದಾನನ, PWD ಅನುದಾನನ, ಸ್ಟೇಟ್ ಹೈವೇದ ಯಾವುದೂ ಕೂಡ ಮಾಹಿತಿ ಇಲ್ಲ. ಯಾವುದೇ ನಾಮಫಲಕಗಳನ್ನು ಕೂಡ ಅಳವಡಿಸ್ತಾ ಇಲ್ಲ. ಸರ್ಕಾರದ ಒಂದು ರೂಲ್ ಇದೆ, ಯಾವುದೇ ಯೋಜನೆಗಳನ್ನು ಪ್ರಾರಂಭ ಮಾಡಿದ್ರೆ ಆ ಯೋಜನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾಮಫಲಕಗಳಲ್ಲಿ ಹಾಕಬೇಕು. ಅದರ ಸಂಪೂರ್ಣ ಮಾಹಿತಿ ಸಾರ್ವಜನಿಕರಿಗೆ ಗೊತ್ತಾಗಬೇಕು ಅನ್ನೋದು ಸರ್ಕಾರದ ರೂಲ್ ಇದೆ. ಆದರೆ ಯಾವುದೂ ಕೂಡ ಇಲ್ಲ. ಕೇವಲ ಇದೊಂದು ಯೋಜನೆ ಅಲ್ಲ, ಈ ನಮ್ಮ ನೆಲಮಂಗಲ ಕ್ಷೇತ್ರದಲ್ಲಿ ನಡೀತಾ ಇರ್ತಕ್ಕಂಥ ಯಾವುದೇ ಯೋಜನೆಗಳಿಗೆ ನಾಮಫಲಕಗಳಿಲ್ಲ, ಮಾಹಿತಿ ಫಲಕಗಳಿಲ್ಲ. ಯಾವುದೇ ಯೋಜನೆಗಳ ಬಗ್ಗೆ ಯಾವುದೇ ಪತ್ರಿಕೆಗಳಲ್ಲಿ ಮುದ್ರಣ ಆಗಿಲ್ಲ. ಕೇವಲ ಏನು, ಶಾಸಕರು ಬಂದರು, ಗುದ್ದಲಿ ಪೂಜೆ ಮಾಡಿದ್ರು, ಶಾಸಕರು ಬಂದರು, ಉದ್ಘಾಟನೆ ಮಾಡಿದ್ರು, ಶಾಸಕರು ಬಂದರು, 80 ಲಕ್ಷ ಅನುದಾನ ಕೊಟ್ಟರು, 5 ಕೋಟಿ ಅನುದಾನ ಕೊಟ್ಟರು ಅನ್ನೋದು ಬಿಟ್ಟರೆ ಆ ಅನುದಾನ ಯಾವುದು? ಶಾಸಕರು ಅನುದಾನ ಕೊಟ್ಟರು ಅಂತ ಹೇಳಿಲಿಕ್ಕೆ ಅವರು ಯಾವುದು ಮನೆಯಿಂದ ತಂದು ಮಾಡ್ತಾ ಇರ್ತಕ್ಕಂಥ ಕೆಲಸ ಅಲ್ಲ. ಕೆಲಸ ಮಾಡ್ತಾ ಇದ್ದಾರೆ, ಒಪ್ಕೊಳ್ಳೋಣ. ಆದರೆ ಯಾವ್ದಾದ್ರು ಇಲಾಖೆ ಅನುದಾನ ಇರಬೇಕಲ್ವಾ? ಒಂದು SCP TSP ಅನುದಾನ ಇರಬೇಕು, ನಾನು ಈಗಾಗಲೇ ಹೇಳಿದೆ ನಿಮಗೆ. ನಗರೋತ್ಥಾನದ ಅನುದಾನ ಇರಬೇಕು, ನಗರಸಭೆ ಅನುದಾನ ಇರಬೇಕು, ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿ MLA ಲಾರ್ಡ್ ಫಂಡ್ ಏನಿದೆ ಆ ಲಾರ್ಡ್ ಫಂಡ್ ಇರಬೇಕು. ಯಾವ್ದಾದ್ರು ಒಂದು ಫಂಡ್ ಇರಬೇಕು, ಯಾವ್ದಾದ್ರು ಒಂದು ಯೋಜನೆ ಇರಬೇಕು. ಆ ಯೋಜನೆ ಬಗ್ಗೆ ಯಾವುದೇ ಕಾಮಗಾರಿಗೆ ಮಾಹಿತಿ ಫಲಕಗಳನ್ನು ಹಾಕ್ತಾ ಇಲ್ಲ. ಇದು ಈ ಕ್ಷೇತ್ರದ ದೌರ್ಭಾಗ್ಯ. ಅಷ್ಟೇ ಅಲ್ಲ, ಈ ಒಂದು ಯೋಜನೆಯ ವೆಚ್ಚ ಎಷ್ಟು, ಜನ ಗುತ್ತಿಗೆ ಪಡೆದವರು ಯಾರು, ಈ ಒಂದು ಯೋಜನೆ ಅವಧಿ ಎಷ್ಟು, ಇದರ ಮೇಂಟೆನೆನ್ಸ್ ಡ್ಯೂರೇಷನ್ ಎಷ್ಟು, ಇದರ ಪ್ಲಾನ್ ಏನಿದೆ, ಇದರ ಎಸ್ಟಿಮೇಷನ್ ಏನಿದೆ, ಇದರ ಬಗ್ಗೆ ಮಾಹಿತಿಯನ್ನು ಹಾಕಬೇಕಾಗಿರ್ತಕ್ಕಂಥದ್ದು ಆ ಒಂದು ಇಲಾಖೆ, ಯಾವ ಇಲಾಖೆ ಅಡಿಯಲ್ಲಿ ಆ ಯೋಜನೆ ಮಾಡ್ತಾ ಇರ್ತಾರೋ ಆ ಒಂದು ಇಲಾಖೆಯ ಎಂಜಿನಿಯರ್ಗಳ ಕರ್ತವ್ಯ ಆಗಿರುತ್ತೆ. ಮಾಹಿತಿಯನ್ನು ಹಾಕ್ಸ್ಬೇಕಾಗಿರ್ತಕ್ಕಂಥದ್ದು. ಆದರೆ ಯಾವುದು ಕೂಡ ನಡೀತಾ ಇಲ್ಲ. ಅಭಿವೃದ್ಧಿ ಎಂದರೆ ಕೇವಲ ಗುದ್ದಲಿ ಪೂಜೆ ಅಲ್ಲ. ಅಭಿವೃದ್ಧಿ ಎಂದರೆ ಪಾರದರ್ಶಕತೆ, ಅಭಿವೃದ್ಧಿ ಎಂದರೆ ಗುಣಮಟ್ಟ, ಅಭಿವೃದ್ಧಿ ಎಂದರೆ ಜನರಿಗೆ ದೀರ್ಘಕಾಲದ ಅನುಕೂಲ. ನೆಲಮಂಗಲ ಜನರು ಇಂದು ಕೇಳ್ತಾ ಇರ್ತಕ್ಕಂಥ ಒಂದೇ ಪ್ರಶ್ನೆ, ಹಿಂದೆ ರಸ್ತೆ ಚಿಕ್ಕದಾಗಿತ್ತು, ಆದ್ರೂ ನಮಗೆ ಸುಗಮ ಸಂಚಾರ ಇತ್ತು. ಆದ್ರೆ ಮಳೆ ಬಂದು ಈ ರೀತಿ ಕೆರೆ ಆಗ್ಬಿಟ್ಟೈತಪ್ಪ, ನಾವಿಲ್ಲಿ ನಡ್ಕೊಂಡು ಹೋಗೋದಾ, ಗಾಡಿಲಿ ಹೋಗೋದಾ ಅಥವಾ ಈಜ್ಕೊಂಡು ಹೋಗೋದಾ ಎನ್ನುವ ಪ್ರಶ್ನೆಯನ್ನ ಕೂಡ ನೆಲಮಂಗಲದಲ್ಲಿ ಸಾಕಷ್ಟು ಜನ ಕೇಳ್ತಾ ಇರ್ತಕ್ಕಂಥದ್ದು. ಅಭಿವೃದ್ಧಿ ಎಂದರೆ ನಾನು ಈಗಾಗಲೇ ಹೇಳಿದಂಗೆ ರಸ್ತೆಯನ್ನು ಅಗಲೀಕರಣ ಮಾಡೋದಲ್ಲ, ಇದು ಜನರ ಗುಣಮಟ್ಟವನ್ನ, ಅಂದ್ರೆ ಜನರ ಜೀವನದ ಗುಣಮಟ್ಟವನ್ನ ಸುಧಾರಣೆ ಮಾಡ್ತಕ್ಕಂಥದ್ದು. ಇದನ್ನ ಅಭಿವೃದ್ಧಿ ಅಂತ ಹೇಳ್ಬೋದು. ಕೇವಲ ರಸ್ತೆ ಚರಂಡಿಗಳನ್ನ ಮಾಡುವುದಲ್ಲ, ಜನರ ಜೀವನದ ಸುಧಾರಣೆಯನ್ನ ಮಾಡ್ತಕ್ಕಂಥದ್ದು, ವಿವಿಧ ಯೋಜನೆಗಳನ್ನ ಸೃಷ್ಟಿ ಮಾಡ್ತಕ್ಕಂಥದ್ದನ್ನ ಅಭಿವೃದ್ಧಿ ಅಂತ ಹೇಳ್ಬಹುದು. ನಿಮ್ಮ ಪ್ರದೇಶಗಳಲ್ಲಿಯೂ ಈ ರೀತಿಯ ಸಮಸ್ಯೆಗಳಿದ್ದರೆ, ನಿಮ್ಮ ಪ್ರದೇಶಗಳಲ್ಲೂ ಅಭಿವೃದ್ಧಿ ವಿಚಾರದಲ್ಲಿ ಯಾವುದಾದ್ರು ಸಮಸ್ಯೆಗಳಾಗಿದ್ದರೆ ಕೂಡಲೇ ನಮಗೆ ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ಚಾನಲ್ನಲ್ಲಿ ನಮ್ಮ ಮೊಬೈಲ್ ಸಂಖ್ಯೆ ಇರುತ್ತೆ. ಹಾಗೂ ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.